ಬೇಸಿಕ್ ಸ್ಟೇಜಲ್ಲಿದ್ದಾರೆ. ಆಮೇಲೆ ಕಾಂಪಿಟೇಷನ್ ಇಲ್ಲ. ಕಾಂಪಿಟೇಷನ್ಗೆ ಕಳಿಸ್ತಾ ಇದೀವಿ ಅಂತಂದ್ರೆ ಇನ್ನೂ ಸೀರಿಯಸ್ ಆಗಿ ಕಲಿತಾರೆ. ನೀವು ಪ್ರಾಕ್ಟೀಸ್ನ ಬೆಳಗ್ಗೆ ಮತ್ತು ಸಾಯಂಕಾಲ ಎರಡೂ ಹೊತ್ತು ಮಾಡಿಸಿ. ಅದರಲ್ಲಿ ಯಾರು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೋ ಅವ್ರನ್ನ ಸೆಲೆಕ್ಟ್ ಮಾಡಿ ಒಂದು ಟೀಮ್ ಫಾರ್ಮ್ ಮಾಡಿ. ಅಲ್ಲ ಪೂಜಾ ಅವರೇ, ಪಾಪ ಮಕ್ಕಳ ಮೇಲೆ ಜಾಸ್ತಿ ಒತ್ತಡ ಆಗ್ತಾ ಇದೀವಿ ಅನ್ಸಲ್ವಾ? ಹಾಗಲ್ಲ ರಾಜ, ಮಕ್ಕಳನ್ನ ಕಾಂಪಿಟೇಷನ್ಗೆ ಗೆಲ್ಲಿ ಅಂತ ಕಳಿಸ್ತಿಲ್ಲ, ಅವ್ರಿಗೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗ್ಲಿ ಅಂತ. ಜೀವನದಲ್ಲಿ ಹೋರಾಟ ಮಾಡಿ ಗೆಲ್ಬೇಕು, ಮುಂದೆ ಬರಬೇಕು ಅನ್ನೋ ಪಾಠ ಕಲೀಲಿ ಅಂತ. ಹಾಗೆ ಬೇರೆ ಮಕ್ಕಳನ್ನ ನೋಡಿದಾಗ ಅವರು ಹೇಗ್ ಕಲ್ತಿದ್ದಾರೆ, ಹೇಗ್ ನಡ್ಕೋಬೇಕು ಅನ್ನೋದು ಅರ್ಥ ಆಗತ್ತೆ. ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಮಕ್ಳು ಯಾವಾಗ್ಲೂ ಆಶ್ರಮದಲ್ಲೇ ಇರ್ತಾರೆ. ಅವ್ರಿಗೆ ಹೊರಗಿನ ಡೋನರ್ಸ್ ಬಂದ್ರೆ ಮಾತ್ರ ಪ್ರಪಂಚ ಏನು ಅಂತ ಗೊತ್ತಾಗೋದು. ಅದಕ್ಕೆ ಒಂದ್ ಚೇಂಜ್ ಓವರ್ ಇರ್ಲಿ ಅಂತ. ಸರಿ ಪೂಜಾ ಅವರೇ, ನಾನು ಟೀಮ್ ರೆಡಿ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. It's okay. ನಾನಿನ್ ಬರ್ತೀನಿ. ಆಯ್ತು. ಯಾಕ್ರೋ ಮಕ್ಕಳ ಹಿಂಗ್ ಕುಂತಿದ್ದೀರಾ? ಎಲ್ಲ ಕಡೆ ಹುಡುಕ್ತೆ ಗೊತ್ತಾ? ಯಾಕ್ರೋ ಏನು ಮಾತಾಡ್ತಾ ಇಲ್ಲ? ಲೇ ಪ್ರಕಾಶ, ಕಡ್ಡಿ ಮಾತಾಡ್ರೋ. ನೆನ್ನೆ ಇಷ್ಟೊತ್ತಿಗೆ ಆಶ್ರಮ ತುಂಬಾ ಜನ ಇದ್ರು, ಎಷ್ಟು ಚೆನ್ನಾಗಿತ್ತು. ನೆನ್ನೆ ಹುಟ್ಟಬ್ಬ ಇತ್ತು, ಅದಕ್ಕೆ ಎಲ್ಲರೂ ಬಂದಿದ್ರು. ಊಟ ಚೆನ್ನಾಗಿತ್ತು, ಸ್ವೀಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಚಾಕ್ಲೇಟು ಎಷ್ಟೊಂದಿತ್ತು, ಐಸ್ ಕ್ರೀಮ್ ಅಂತೂ ಸಖತ್ತಾಗಿತ್ತು. ಪ್ರತಿದಿನ ಆಶ್ರಮದಲ್ಲಿ ಏನಾದ್ರೂ ಫಂಕ್ಷನ್ ಇರಬೇಕು, ಅವಾಗ್ಲೇ ಟೈಮ್ ಪಾಸ್ ಚೆನ್ನಾಗ್ ಆಗತ್ತೆ. ಇವಾಗ ಏನಪ್ಪ ನಿಮಗ್ ಚಾಕ್ಲೇಟ್ ಬೇಕು ಅಷ್ಟೇ ತಾನೇ? ಬೇಕು. ಹಾಗಾದ್ರೆ ಎಲ್ಲಾರು ಕಣ್ಮುಚ್ಕೊಂಡು 3 ಸಲ ಜೈ ಶ್ರೀರಾಮ್ ಅಂತ ಕೂಗ್ಬೇಕು, ಗೊತ್ತಾಯ್ತಾ? ಕಣ್ಮುಚ್ಕೊಳ್ಳಿ, ಎಲ್ಲಾರು ಕಣ್ಮುಚ್ಕೋಬೇಕು. ಏಯ್ ಕಣ್ಮುಚ್ಚ, ಎಲ್ಲಾರು ಕಣ್ಮುಚ್ಬೇಕು, ಕೂಗಿ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಹಾ, ಎಲ್ಲಾರು ಕಣ್ಬಿಡಿ. ವೆಂಕಟೇಶಣ್ಣ, ಚಾಕ್ಲೇಟ್ಸ್ ಎಲ್ಲಿಂದ ಬಂತಣ? ಏನೋ ಕೇಳ್ತಾರಲ್ಲಪ್ಪ. ಯಾರ್ ಕೊಟ್ರಣ? ಬಜರಂಗಿ, ನೀವೆಲ್ಲ ಜೈ ಶ್ರೀರಾಮ ಅಂದ್ರಲ್ಲ, ರಾಮನೇ ಕೊಟ್ಟಿತ್ತು. ಹೌದಾ ಅಣ್ಣ? ನೀನ್ ಶ್ರೀರಾಮನ್ ನೋಡ್ದೇನಣ್ಣ? ಗೊತ್ತಾಗೋತೇನಪ್ಪ ಇವ್ರಿಗೆ. ಆ ಶ್ರೀರಾಮ ಯಾರು ಅಂತ ನಮಗ್ ಗೊತ್ತಿಲ್ವಾ? ರಾಮನೇ ನಿನ್ ಕೈ ಕೊಟ್ನ ಅಣ್ಣ? ಹೌದು ಕಣ್ರ. ಈಗ ರಾಜು ಮಾಸ್ಟರ್ ನಿಮ್ಮನ್ನ ಕರೀತಾವ್ರೆ, ಬಂದ್ರ ಚಾಕ್ಲೇಟ್ ತಗೊಂಡೋಗ್ರಿ. ಎಲ್ಲ ಬಂದ್ರ, ಎಲ್ಲ ಬಂದ್ರ. ತಗೊಳ 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 ತಗೋ ತಗೋ ತಗೊಳ ತಗೊಳ. ವೆಂಕಟೇಶಣ್ಣ, ರಾಮನೇ ಕೊಟ್ಟಿದ್ನಾ? ತಗೋ, ನೀರು ತಗೋ. ಯಾಕೋ ಯಾಕೋ ಏನಾಯ್ತು? ಏನಾಯ್ತು? ಏನಾಯ್ತಪ್ಪ? ನಿನಗೇನಾಯ್ತಪ್ಪ? ಸರ್ ನೀರು ನೋಡಿ, ಪ್ರಾಕ್ಟೀಸ್ ಕಂಪ್ಲೀಟ್ ಆಗೋವರೆಗೂ ನೀರು ಇಲ್ಲ, ರೆಸ್ಟು ಇಲ್ಲ. ಹೋಗಿ ಹೋಗಿ ಪ್ರಾಕ್ಟೀಸ್ ಮಾಡಿ ಹೋಗಿ. ನೀನು ಹೋಗಪ್ಪ, ಪ್ರಾಕ್ಟೀಸ್ ಮಾಡಪ್ಪ. ನೋಡಿ, ಎಲ್ಲರೂ ಸರಿಯಾಗಿ ಪ್ರಾಕ್ಟೀಸ್ ಮಾಡಿ ಮಾಡಿ. ಎದ್ದೇಳ್ರಪ್ಪ, ಒಂದ್ಸತಿ ಪ್ರಾಕ್ಟೀಸ್ ಮಾಡಿ. ಎದ್ದೇಳಿ, ಒಂದ್ಸತಿ ಪ್ರಾಕ್ಟೀಸ್ ಮಾಡಿ. ಸರ್ ನಮ್ಮ ಕೈಲಿ ಆಗ್ತಾ ಇಲ್ಲ ಸರ್. ಏಯ್, ಹಂಗೆ ಹೇಳ್ಬಾರ್ದು. ಒಂದೇ ಒಂದ್ಸಲ ಪ್ರಾಕ್ಟೀಸ್ ಹಿಂಗೆ ಮಾಡ್ತಾ ಇದ್ರೆ ನಾವು ಸತ್ತೋಗ್ತೀವಿ ಸರ್. ಬರ್ರೋ, ನನ್ನ ಕೈಲಿ ಆಗ್ತಾ ಇಲ್ಲ. ಬರ್ರೋ ಹೋಗೋಣ. ಬರ್ರೋ ಅಮ್ಮ. ಸರ್, ನಾವು ಹೋಗ್ತೇವೆ ಸರ್, ಪ್ಲೀಸ್ ಸರ್. ಹೋಗಿ. ಇಂಥ ಮಕ್ಕಳನ್ನ ಡ್ಯಾನ್ಸ್ ಕಾಂಪಿಟೇಷನ್ಗೆ ಹೇಗೆ ರೆಡಿ ಮಾಡೋದು? ಏನಾಗಿದೀವಿ ಮಾಸ್ಟ್ರಿಗೆ ಇವತ್ತು? ಹಿಂಗ್ ಬೆಂಡೆತ್ತವ್ರೆ. ಹಿಂಕಣೋ, ಬೆಂಡೆತ್ತಿ ಸಾಯಿಸ್ತವ್ರೆ. ಅವ್ರಿಗೇನ್ ಮಾಡಕ್ ಬೇರೆ ಕೆಲ್ಸ ಇಲ್ವಾ? 3 ಹೊತ್ತು ಬರೀ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ಬೇಕಂತಾರೆ. ಅಲ್ಲ, ನಮ್ಮನೇನ್ ಇವ್ರ ಮಕ್ಳು ಅನ್ಕೊಂಡವ್ರ ಅಥವಾ ಛೋಟಾ ಭೀಮ್ ಅನ್ಕೊಂಡವ್ರ? ನಮ್ಮ ಹತ್ರ ಏನ್ ಛೋಟಾ ಭೀಮ್ ಹತ್ರ ಇರೋ ತರ ಲಡ್ಡು ಇದ್ಯಾ ತಿಂದಿದ ತಕ್ಷಣ ಶಕ್ತಿ ಬರೋಕ್ಕೆ? ಅಲ್ಲ, ಆ ಬಜರಂಗಿ ಬಾಯ್ ಮಾಡಿರೋ ಅಡ್ಗೆನೆ ತಿನ್ನಕ್ಕಾಗಲ್ಲ, ಇನ್ನೆಲ್ಲಿಂದಪ್ಪ ಬರ್ತದೆ ಶಕ್ತಿ?
ಆ ಬಜರಂಗಿ ಭಯ ಬೆಳಗ್ಗೆನೆ ಯೋಗ ಮಾಡ್ಬೇಕು ಅಂತ ಎಬ್ಬಿಸ್ತಾರೆ. ಈ ಮಾಸ್ಟರ್ ನೋಡಿದ್ರೆ ಬೆಳಗ್ಗೆನೂ ಪ್ರಾಕ್ಟೀಸ್ ಮಾಡಿಸ್ತಾರೆ, ಮಧ್ಯಾಹ್ನನೂ ಪ್ರಾಕ್ಟೀಸ್ ಮಾಡಿಸ್ತಾರೆ, ಸಾಯಂಕಾಲನೂ ಪ್ರಾಕ್ಟೀಸ್ ಮಾಡಿಸ್ತಾರೆ. ಇಲ್ಲಿ ನೋಡು, ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಕ್ ಹೋಗಿ ಏಟಾಗಿದೆ. ತಿಂಡಿನೂ ಇಲ್ಲ, ಊಟನೂ ಇಲ್ಲ, ನಿದ್ದೆನೂ ಇಲ್ಲ. ನಂಗಂತೂ ಸಾಕಾಗ್ಬಿಟ್ಟೈತ್ ಕಣ್ಲ. ಹೌದು ಕಣೋ, ಮೊದ್ಲಿನ ಥರ ಆಶ್ರಮದಲ್ಲಿ ನೆಮ್ಮದಿನೇ ಇಲ್ಲ ಕಣ್ರೋ. ಏಯ್ ಎಲ್ಲರೂ ಬರ್ರೋ, ಪೂಜಾಕ ಕರಿತಿದ್ದಾರೆ. ಅಮ್ಮ, ಅಯ್ಯೋ ಅಬ್ಬ, ಕಾಲೋಯ್ತು. ನೋವ್ತಿದೆ ಏ ಬಾಪ ಈ ಕಡೆ. ಆಗ್ತಿಲ್ಲ. ಎದ್ದೇಳು. ಅಯ್ಯೋ ನಡಿ. ಅಯ್ಯೋ ನೋವ್ತಿದೆ.